ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯ ಕಾರ್ಯ ಮಾಡುವಂತ ದೇವರಿಗೆ ಸ್ತುತಿ ಸ್ತೋತ್ರ ಘನಮಾನವನ್ನು ಸಲ್ಲಿಸೋಣ. ಇದುವರೆಗೂ ಉತ್ತಮವಾದ ಹಾಡುಗಳನ್ನು ಹಾಡುತ್ತಾ ಉತ್ತಮವಾದ ಆರಾಧನೆ ನಡೆಸಿಕೊಂಡು ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಸ್ವಲ್ಪ ಸಮಯ ನಾವು ವಾಕ್ಯ ಭಾಗಕ್ಕಾಗಿ ಸಿದ್ಧರಾಗೋಣ. ನಾವೆಲ್ಲರೂ ಮೌನವಾಗಿ ದೇವರ ಸನ್ನಿಧಾನದಲ್ಲಿದ್ದೇವೆ. ದೇವರ ವಾಕ್ಯವನ್ನು ನಾವು ಕೇಳುವುದಾಗಿರೋದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೇಸಯ್ಯ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸ್ವಾಮಿ. ಈ ಸಮಯದಲ್ಲಿ ಅಪ್ಪ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ ಸ್ವಾಮಿ. ಈ ವಾಕ್ಯದ ಸಮಯದಲ್ಲಿ ದೇವರಾತ್ಮನೇ ನೀವೇ ನನ್ನೊಟ್ಟಿಗೆ ಮಾತನಾಡಿ, ನೀವು ಮಾತನಾಡುವಾಗ ನಾವೆಲ್ಲರೂ ಕೇಳಿ ನಿನ್ನ ವಾಗ್ದಾನಕ್ಕೆ ಅನುಸಾರವಾಗಿ ನಾವು ನಡೆಯುತ್ತು ಜೀವಿಸಲಿಕ್ಕಾಗುತ್ತೆ ನೀವೇ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಇವತ್ತಿನ ವಾಕ್ಯಾಂಶ ತನ್ನ ಮಕ್ಕಳನ್ನು ರಕ್ಷಿಸಲು ಶಕ್ತನಾದ ದೇವರು ಯೇಸು ಎಂಬ ಅಂಶವನ್ನು ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಇವತ್ತು ಖಂಡಿತವಾಗಲೂ ಯಾರ್ಯಾರು ಯೇಸು ಸ್ವಾಮಿ ನಂಬಿರ್ತಾರೋ, ಯಾರ್ಯಾರು ಯೇಸು ಸ್ವಾಮಿಗೆ ಜೀವಿಸ್ತಾರೋ ಅವರಿಗೆ ಎಂತ ಆಪತ್ತು ಬಂದರೂ ಆತನು ರಕ್ಷಿಸಲು ಶಕ್ತನು. ಆತನಿಗೆ ಅಸಾಧ್ಯವಾದದ್ದು ಈ ಭೂಲೋಕದಲ್ಲಿ ಯಾವುದಿಲ್ಲದಾಗಿ ನಾವು ಈ ವಾಕ್ಯಾನುಸಾರವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ದಾನಿಯೇಲನ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1-3 ವಚನಗಳಲ್ಲಿ ನಾವು ನೋಡ್ತೇವೆ. ಇಲ್ಲಿ ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೆಲ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು. ಇಲ್ಲಿ ಒಬ್ಬ ರಾಜನು ಏನ್ ಮಾಡಿದ್ದಾನೆ ಅಂದ್ರೆ, ನೆಬೂಕದ್ನೆಚ್ಚರ ರಾಜನು ಸುಮಾರು 60 ಮೊಳ ಎತ್ತರ ಅಂದ್ರೆ 90 ಅಡಿ ಉದ್ದ ಇದೆ, 6 ಮೊಳ ಅಗಲ ಅಂದ್ರೆ 9 ಅಡಿ ಅಗಲ ಇರುವಂತ ದೊಡ್ಡ ಪ್ರತಿಮೆ, ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ, ತನ್ನ ಪರಿವಾರ ಅಂದ್ರೆ ತನ್ನ ರಾಜ್ಯದಲ್ಲಿ ಸುಮಾರು 5-6 ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಪತಿ, ವಿಚಾರಕ ಇವರನ್ನು ಸಮಸ್ತ ಸಂಸ್ಥಾನಾಧಿಕಾರಿಗಳನ್ನಾಗಿ ಎಲ್ಲರನ್ನು ತನ್ನ ರಾಜ ಪರಿವಾರದಲ್ಲಿ ಸೇವೆ ಸಲ್ಲಿಸುತ್ತ ಪ್ರತಿಯೊಬ್ಬರನ್ನು ಆತನು ಕರೆದು ಏನ್ ಮಾಡ್ತಾ ಇದ್ದೇನೆ, ಒಂದು ಆ ವಿಗ್ರಹಕ್ಕೆ ಎಲ್ಲರೂ ಅಡ್ಡ ಬಿಡಬೇಕು, ಆ ವಿಗ್ರಹವನ್ನ ಆರಾಧನೆ ಮಾಡಬೇಕು, ಆ ವಿಗ್ರಹಕ್ಕೆ ಪೂಜೆ ಮಾಡಬೇಕು. ಯಾವ ರೀತಿ ಅಂದ್ರೆ ಎಲ್ಲರೂ ಎಲ್ಲಾ ರೀತಿಯ ವಾದ್ಯಗಳು, ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾದನ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅದಕ್ಕೆ ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕೆಂಬ ಒಂದು ರಾಜಾಜ್ಞೆ ಹೊರಡಿಸ್ತಾರೆ. ಆ 2 ನೆಬೂಕದ್ನೆಚ್ಚರನ ರಾಜ್ಯದಲ್ಲಿ ಇರುವಂತ ಎಲ್ಲಾ ದೇಶಗಳು, ಆ ದೇಶದ ಎಲ್ಲಾ ಪ್ರಜೆಗಳಿಗೆ ಏನು ಅದನ್ನು ಒಂದು ರಾಜಾಜ್ಞೆ ಹೊರಡಿಸ್ತಾನೆ, ಒಂದು ಡಂಗೂರ ಕೂಡ ಹೊರಡಿಸ್ತಾನೆ. ಏನಂತ, ಈ ನೆಬೂಕದ್ನೆಚ್ಚರನ ರಾಜ್ಯದಲ್ಲಿ ವಾಸ ಮಾಡುವಂತ ಸಕಲ ಜಾತಿ ಜನಾಂಗಗಳು, ಸಕಲ ಧರ್ಮೀಯರು, ಸಕಲ ಕುಲಭಾಷಿಗಳು ರಾಜನು ಮಾಡಿರುವಂತ ಒಂದು ಬಂಗಾರ ಪ್ರತಿಮೆಗೆ ಬಂದು ವಾದ್ಯಗಳು, ಸಂಗೀತ ಎಲ್ಲ ಬಾರಿಸುವಾಗ ಎಲ್ಲರೂ ಆ ಪ್ರತಿಮೆಗೆ ಅಡ್ಡ ಬಿದ್ದು ಪೂಜಿಸಬೇಕು. ಒಂದು ವೇಳೆ ಯಾರಾದರೂ ಆ ರೀತಿ ಆ ರಾಜನ ಆಜ್ಞೆಯನ್ನು ಮೀರಿ, ಒಂದು ವೇಳೆ ರಾಜನ ಆಜ್ಞೆಯನ್ನು ಮೀರಿ ನೀವು ಹಾಗೆ ಆ ವಿಗ್ರಹಕ್ಕೆ ಪೂಜೆ ಮಾಡದೆ, ಆರಾಧನೆ ಮಾಡದೆ ಹಾಗೆ ಇದ್ದರೆ ನಿಮ್ಮನ್ನು ಏನ್ ಮಾಡ್ತಿದ್ರೆ ಹವಿಗೆಯೊಳಗೆ ಅಂದ್ರೆ ಉರಿಯ ಬೆಂಕಿಯಲ್ಲಿ ನಿಮ್ಮನ್ನು ಹಾಕಲ್ಪಡ್ತದೆ ಎಂಬ ಒಂದು ಡಂಗೂರ ಸಾರಿಸಲ್ಪಡ್ತದೆ. ಅದೇ ರೀತಿಯಲ್ಲಿ ಆ ಸಮಯ ಬಂದಾಗ ಎಲ್ಲ ವಾದ್ಯಗಾರರು ಬಂದು ಆ ವಾದ್ಯಗಳನ್ನು ಬಾರಿಸ್ತಾ ಅವನ ಜೋರಾಗಿ ಶಬ್ದ ಮಾಡುತ್ತಾ ಆ ವಾದ್ಯಗಳ ಒಂದೊಂದು ವಾದ್ಯ ಒಂದೊಂದು ರೀತಿ ಸೌಂಡ್ ಬರ್ತದೆ. ಎಲ್ಲವನ್ನು ಬಡಿಯುತ್ತಾ ಕುಣಿಯುತ್ತಾ ಎಲ್ಲರೂ ಹೋಗುವಂತ ಹೇಳುವ ಸಂದರ್ಭದಲ್ಲಿ ಎಲ್ಲರೂ ಆ ಬಂಗಾರ ಪ್ರತಿಮೆಗೆ ಬಂದು ಅಡ್ಡ ಬಿದ್ದುಬಿಡ್ತಾರೆ. ಎಲ್ಲರೂ ಆ ಬಂಗಾರ ಪ್ರತಿಮೆಯನ್ನು ಪೂಜೆ ಮಾಡ್ತಾರೆ. ಆದರೆ ಅದೇ ರಾಜ್ಯದಲ್ಲಿ ಆ ಸಂಸ್ಥಾನದಲ್ಲಿ ಕೆಲಸ ಮಾಡುವಂತ 3 ಜನ ಯಹೂದ್ಯರು ಇರ್ತಾರೆ.
ಅವ್ರು ಯಾರಂದ್ರೆ ಶದ್ರಕ್, ಮೆಷಕ್, ಅಬೇದನ್ಗೋ ಎಂಬ ಈ 3 ಜನ ಅವ್ರು ಹೋಗಿ ಎಲ್ಲರೂ ಮಾಡಿದಾಗೆ ಆ ದೇವರಿಗೆ ಅಡ್ಡ ಬೀಳೋದಿಲ್ಲ, ಪೂಜೆನೂ ಮಾಡೋದಿಲ್ಲ, ಅವ್ರು ಸರಿಯಾಗಿ ಅವ್ರು ತಾಳನೂ ಹಾಕೋದಿಲ್ಲ, ಕುಣಿಯೋದಿಲ್ಲ. ಇವ್ರು ಪ್ರತ್ಯೇಕವಾಗಿರ್ತಾರೆ. ಪ್ರತ್ಯೇಕವಾಗಿ ಯಾವಾಗ ಇರ್ತಾರೋ ಆ ಒಂದು ದೇಶದಲ್ಲಿರುವಂತ ಕೆಲವರು ಪಂಡಿತರು ಅವ್ರೇನ್ ಮಾಡ್ತಾರೆ, ರಾಜನ ಹತ್ರ ದೂರು ತಗೊಂಡು ಬರ್ತಾರೆ. ಏನಂತ ದೂರು ಅಂದ್ರೆ, ಸ್ವಾಮಿ ಸ್ವಾಮಿ, ನಿನ್ನ ರಾಜ್ಯದಲ್ಲಿ, ನಿನ್ನ ಸಂಸ್ಥಾನದಲ್ಲಿ ಕೆಲಸ ಮಾಡುವಂತ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಅಲ್ಲದವರು, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಅಲ್ಲದವರು ಕೆಲವರಿದ್ದಾರೆ. ಅವರು ಏನ್ ಮಾಡ್ತಾ ಇದ್ದಾರೆ, ನಿನಗೆ ವಿರುದ್ಧವಾಗಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಏನಂದ್ರೆ, ನೀವು ಎಲ್ಲರಿಗೂ ಒಂದು ಡಂಗೂರ ಸಾರಿಸಿ ಎಲ್ಲಾ ವಿಷಯಗಳಲ್ಲಿ ನೀವು ಅವರಿಗೆ ಒಂದು ಡಂಗೂರ ಹೊರಿಸಿ ರಾಜಾಜ್ಞೆ ಹೊರಡಿಸಿದ್ರು, ನಿನ್ನ ಮಾತು, ರಾಜನ ಮಾತು ಅವರು ನಿರ್ಲಕ್ಷ್ಯ ಮಾಡಿ ಅದು ಗಣನೆಗೆ ತರದೆ ಅವ್ರೇನ್ ಮಾಡ್ತಾ ಇದ್ದಾರೆ, ಆ ಡಂಗೂರು ಬಾರಿಸುವಾಗ, ವಾದ್ಯಗಳು ಬಾರಿಸುವಾಗ ಅವ್ರು ಬಂದು ಪ್ರತಿಮೆಗೆ ಅಡ್ಡ ಬಿದ್ದಿಲ್ಲ. ಆ ಪ್ರತಿಮೆಗೆ ಅಡ್ಡ ಬಿದ್ದಿಲ್ಲ ಅಂತ ಹೇಳುವಾಗ ರಾಜನಿಗೆ ತುಂಬಾ ಕೋಪ ಬಂದ್ಬಿಡ್ತದೆ, ತುಂಬಾ ಕೋಪ ಬಂದ್ಬಿಡ್ತದೆ. ಅವ್ರು ಉಗ್ರ ಕೋಪಗಳನ್ನಾಗಿರ್ತಾನೆಂದಾಗಿ ನಾವು ನೋಡ್ತೇವೆ. ನೋಡ್ರಿ, ಇಲ್ಲಿ 8ನೇ ವಚನದಲ್ಲಿ 9, 10ನೇ ವಚನಗಳಲ್ಲಿ ನಾವು ನೋಡುವಾಗ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ಏನಾಗುತ್ತಂದ್ರೆ 11ನೇ ವಚನ ಹೋದ್ರೆ, ಯಾವನು ಅಡ್ಡವನ್ನು ಪೂಜಿಸುವುದಿಲ್ಲವೋ ಅವನು ಜಗದರಿಸುವ ಆವಿಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದೆಯಲ್ಲ. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಂಡ ಶದ್ರಕ್, ಮೇಷಕ್, ಅಬೇದನಗೋ ಎಂಬ ಕೆಲವು ಮಂದಿ ಯೆಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ನಂಬಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನೆಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ ಶದ್ರಕ್, ಮೇಷಕ್, ಅಬೇದನಗೋ ಎಂಬುವರನ್ನು ಹಿಡಿತರಬೇಕೆಂದು ಆಜ್ಞಾಪಿಸಿದನು. ಅವ್ರನ್ನ ಉಗ್ರ ಕೋಪವುಳ್ಳವನಾಗಿ ಆ 3 ಜನರನ್ನ ಇಟ್ಕೊಂಡು ಬಂದ್ರು. ಯಾರನ್ನ? ಶದ್ರಕ್, ಮೆಷಕ್, ಅಬೇದನಗೋ ಈ 3 ಜನರನ್ನ ಹಿಡ್ಕೊಂಡು ಬಂದ್ರಿ ಅಂತ ಹೇಳಿ ಅವ್ರು ಹೋಗಿ ಆ 3 ಜನ ಕರ್ಕೊಂಡು ಬಂದು ಅಲ್ಲಿ ಕರ್ಕೊಂಡು ಬರುವಾಗ ಅಲ್ಲಿ ಏನಾಗುತ್ತಂದ್ರೆ, ಪ್ರಿಯ ನನ್ನ ಸಹೋದರ ಸಹೋದರರೇ, ಅಲ್ಲಿ ಏನಾಗುತ್ತಂದ್ರೆ ಆಗ ರಾಜನ ಅವ್ರ ಬಂದು ಅವರು ಒಂದು ಮಾತು ಕೇಳ್ತಾರೆ. ನೋಡ್ರಪ್ಪ, ನಾನಿಂದ ರಾಜಾಜ್ಞೆ ಹೊರಡಿಸಿದ್ದೀನಲ್ಲ, ನಾನು ಸುಮಾರು 60 ಮೊಳ ಎತ್ತರ, 6 ಮೊಳ ಅಗಲ ಇರುವಂತ ಒಂದು ಬಂಗಾರ ಪ್ರತಿಮೆ ಮಾಡಿಸಿ, ಇದೇ ದೇವರು, ಈ ನಮ್ಮ ರಾಜ್ಯವನ್ನು ಕಾಪಾಡುವಂತ ದೇವರು ಇದೇ, ಇದಕ್ಕೆ ಪೂಜೆ ಮಾಡ್ರಿ, ಇದಕ್ಕೆ ಅಡ್ಡ ಬಿಡ್ರಿ, ಇದಕ್ಕೆ ನಮಸ್ಕಾರ ಮಾಡ್ರಿ ಅಂತ ನಾನು ಹೇಳಿದ್ರೆ ನೀವು ಯಾಕೆ ಮಾಡಲಿಲ್ಲ? ಒಂದು ವೇಳೆ ನಿಮಗೆ ಆ ರಾಜ್ಯಾಜ್ಞೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಿಮ್ಗೆ ತಿಳಿತೋ ಇಲ್ವೋ, ನೀವು ತಿಳ್ಕೊಂಡಿರೋ ಇಲ್ವೋ, ಆದ್ರಿಂದ ಮತ್ತೊಂದು ಸಾರಿ ನೀವು ಆ ಒಂದು ಎಲ್ಲ ವಾದ್ಯಗಳನ್ನ ತರಿಸಿ ನಾನು ಬಾರಿಸ್ತೀನಿ. ಬಾರಿಸುವಂತ ಸಮಯದಲ್ಲಿ ಮತ್ತೊಂದು ಆವತ್ತಿ ನೀವು ಏನ್ ಮಾಡ್ಬೇಕು, ಆ ಪ್ರತಿಮೆಗೆ ಅಡ್ಡ ಬಿಡ್ರಿ, ಪೂಜೆ ಮಾಡ್ರಿ ಅಂತ ಹೇಳುವಾಗ ಪ್ರಿಯ ಸಹೋದರ ಸಹೋದರರೇ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ತಕ್ಷಣ ಉತ್ತರ ಕೊಡ್ತಾರೆ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲವಾದ ತಕ್ಷಣವೇ ಗಗನಕ್ಕೆ ಉಳಿಯುವ ಅವಯೊಳಗೆ ಹಾಕಲ್ಪಡ್ರಿ, ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರೂ ಇಲ್ಲ ಎಂದು ಹೇಳಿದನು. ಸೆಂಟ್ರಲ್ ಸ್ವಿಚ್ ಹಾಕಿ ಸಾಕು. ಹಾಗೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಲೈಟಿಗೆ ನೋಡಿಸು. ಹಾಗೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಒಂದು ರಾಜ್ಯಾಜ್ಞೆ ಹೊರಡಿಸುವಾಗ ಏನಾಗುತ್ತಂದ್ರೆ, ಆ ರಾಜ್ಯದ ಆ ಒಂದು ಆಜ್ಞೆ ಹೊರಡಿಸುವಾಗ ಅವರು ಏನು 14ನೇ ವಚನದಲ್ಲಿ ನೋಡ್ತೀವಿ, ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದನಗೋ ಎಂಬುವರು ರಾಜರಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ, ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಅವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ
ನಮ್ಮನ್ನು ಬಿಡಿಸುವನು ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಏನಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಹೇಗೂ ದೇವರು ನಮ್ಮನ್ನ ಬಿಡಿಸಬಲ್ಲನು. ಒಂದು ನಿಮಿಷ ಎಲ್ಲ ಹೇಳ್ಬೇಕಂದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಪ್ರಯತ್ನ ಅರ್ಥ ಮಾಡ್ಕೋಬೇಕು. ಎಲ್ಲಿ ಏನ್ ಮಾಡಬೇಕು. ಪ್ರಿಯ ನನ್ನ ಸಹೋದರ ಸಹೋದರರೇ, ಆಫ್ ಮಾಡಿದ್ಯಾ? ಆಫ್ ಮಾಡಿದ್ದು ದೇವರ ನಾಮಸ್ತುತಿಯಾಗಲಿ. ಸೈತಾನ್ ನಿಜವಾಗಲೂ ನಮ್ಮಲ್ಲಿ ಹೋಗ್ತಿದ್ದಾರೆ. ಅವಾಗ ನಾವೇನಾಗ್ತೀವಿ, ಸೈತಾನ್ ಒಳಗಾಗ್ಬಿಟ್ಟು ಆರಾಮಾಗಿ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದು. ಹಾಗಾಗಿ ಏನಾಗುತ್ತದೆ ನನ್ನ ಸಹೋದರ ಸಹೋದರರೇ, ಶದ್ರಕ್ ಮೇಷಕ್ ಅಬೇದ್ನೆಗೋರು ಒಂದು ತೀರ್ಮಾನ ಬರ್ತಾರೆ. ರಾಜನಿಗೆ ಧೈರ್ಯವಾಗಿ ಹೇಳ್ತಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಹೇಗೂ ನಿನ್ನ ಕೈಯಿಂದ ನಮ್ಮ ದೇವರು ನಮ್ಮನ್ನು ಬಿಡಿಸ್ತಾನೆ. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸ್ತಾನೆ. ನಾವು ನೀವು ಮಾಡಿದ ವಿಗ್ರಹಕ್ಕೆ ಪೂಜೆ ಮಾಡೋದೇ ಇಲ್ಲ, ಅಡ್ಡ ಬೀಳೋದಿಲ್ಲ, ನಾವು ನಮಸ್ಕಾರ ಮಾಡೋದಿಲ್ಲ. ಕಾರಣ ಅವ್ರಿಗೊಂದು ನಂಬಿಕೆ. ಏನ್ ನಂಬಿಕೆ ಅಂದ್ರೆ, ನಾವು ಆರಾಧಿಸುವಂತ ದೇವರು, ನಾವು ನಂಬಿರುವಂತ ದೇವರು, ನಾವು ಪೂಜಿಸುವಂತ ದೇವರು, ನಮ್ಮನ್ನ ಕರೆದಂತ ದೇವರು ಅದನ್ನ ಏನ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ನಮ್ಮನ್ನ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮನ್ನ ಬಿಡೋದಿಲ್ಲ ಅಂತ ಅವ್ರ ನಂಬಿಕೆ ಇರ್ತದೆ. ನಾವು ನೋಡ್ತೀವಿ ಈ ಎರಡನೇ ಅಧ್ಯಾಯದಲ್ಲಿ ಕೂಡ ಉತ್ಸಾಹ ಕಾಣುತ್ತೆ. ಏನಂದ್ರೆ ಶದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲರು ಮತ್ತು ಅಲ್ಲಿ ಕೂಡ ರಾಜನಿಗೆ ಒಂದು ಕನಸು ಬಿಡ್ತಾರೆ. ರಾಜನ ಕನಸು ಬಿಡುವಾಗ ಆ ದೇಶದಲ್ಲಿ ಯಾವ ಪಂಡಿತರು ಆ ಕನಸನ್ನು ಅರ್ಥ ಬಿಡಿಸೋಕೆ ಆಗೋದಿಲ್ಲ. ಅವಾಗ ರಾಜನು ಒಂದು ಆಜ್ಞೆ ತರ್ತಾನೆ, ಆ ಕನಸಿನ ಅರ್ಥ ನೀವು ತಿಳಿಸದೆ ಇದ್ರೆ, ಆ ಕನಸಿನ ಪುರಾರ್ಥ ನೀವು ತಿಳಿಸದೆ ಹೋದ್ರೆ ನಿಮ್ಮೆಲ್ಲ ದ್ವೇಷರು ಪಂಡಿತರು ಯಾರೋ ಇದ್ದೀರೋ ನನ್ನ ಸಂಸ್ಥಾನದಲ್ಲಿ ನನ್ನ ಅಧೀನದಲ್ಲಿ ಚೆನ್ನಾಗಿ ತಿಳ್ಕೊಂಡು ಯಾರಿದ್ರೋ ನಿಮ್ಮೆಲ್ಲರೂ ನಾನು ಸಾಯಿಸಲಿಕ್ಕೆ ನನ್ನ ಒಂದು ರಾಜಾಜ್ಞೆ ಮಾಡಿರ್ತಾರೆ. ಆ ಸಮಯದಲ್ಲಿ ದಾನಿಯೇಲನು ಶದ್ರಕ್ ಮೇಷಕ್ ಅಬೇದ್ನೆಗೋ 4 ಜನ ಸೇರಿ ನಮ್ಗೊಂದು ದಿವಸ ಅವಕಾಶ ಕೊಡ್ರಿ ಅಂತ ಹೇಳಿ ಅವಕಾಶ ತಗೊಂಡು ಆ 4 ಜನ ಸೇರಿ ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಆ ಕನಸಿನ ಗೂಢಾರ್ಥವನ್ನು ದೇವರು ಅವರಿಗೆ ತಿಳಿಸ್ಪಡಿಸ್ತಾನೆ. ಆ ಗೂಢಾರ್ಥವನ್ನು ಅವ್ರಿಗೆ ಹೇಳಿದಾಗ ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಆ ರಾಜನ ಅವರನ್ನು ತಪ್ಪಿಸ್ತಾನೆ. ಹಾಗಾಗಿ ಅವರ ಅದೇ ಸಂಸ್ಥಾನದಲ್ಲಿ ಅವರು ಮೊದಲು ಒಂದು ಪರೀಕ್ಷೆಗೆ ಒಳಗಾಗಿದ್ದಾರೆ. ಆ ಪರೀಕ್ಷೆಯಿಂದ ದೇವರು ಅವ್ರನ್ನು ಕಾಪಾಡಿದ್ದಾರೆ. ಹಾಗಾಗಿ ಅವ್ರಿಗೊಂದು ನಂಬಿಕೆ, ನಾವು ಆರಾಧಿಸುವಂತ ದೇವರು, ನಮ್ಮನ್ನ ಕರೆದಂತ ದೇವರು ನಮ್ಮ ಕೈಯಲ್ಲಿ ನಡೆಸ್ತಾನೆ. ಎಂತ ಆಪತ್ತು ಬಂದರು, ಎಂತ ಶೋಧನೆ ಬಂದರು, ಎಂತ ಸೈತಾನ ಕಾರ್ಯಗಳು ನಮ್ಮಲ್ಲಿ ಕಾರ್ಯ ಮಾಡಿದ್ರು ಎಲ್ಲರಿಗಿಂತ ದೇವರು ನಮ್ಮನ್ನು ಬಿಡಿಸ್ತಾನೆ ಎಂಬ ನಂಬಿಕೆ ಆತನಿಗೆ ಇರ್ತದೆ. ಆದ್ರಿಂದ ಆ 3 ಜನ ಏನ್ ಮಾಡ್ತಾರೆ ಅಂದ್ರೆ, ಏನ್ ಹೇಳ್ತಾ ಇದ್ದಾರೆ, ಅರಸೆ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ, ಅಂದರೆ ಚಿತ್ತ ಇದ್ದರೆ ಇಷ್ಟವಿದ್ದರೆ ಏನು ಆತನು ತಗದಗನೆ ಉರಿಯುವ ಅವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಅಂದ್ರೆ ಬೆಂಕಿ ಆಗಲಿ ಇನ್ನೇನೇ ಆಗಲಿ ಎಲ್ಲರೂ ತಪ್ಪಿಸಲು ಆತನು ಯಾರು, ಸರ್ವಶಕ್ತನ ದೇವರು. ಆತನು ಒಳ್ಳೆಯವನಾಗಿರೋದ್ರಿಂದ ಬೆಂಕಿ ಅಲ್ಲ, ಸಮುದ್ರ ಅಲ್ಲ, ನೀರಲ್ಲ, ಮತ್ತೊಂದು ಎಂತ ದೆವ್ವಗಳ ಕಾಟ, ದುರಾತ್ಮಗಳ ಕಾಟ ಅದೇನಾಗ್ತಿದ್ರು ಎಲ್ಲರಿಂದ ಆತನು ಬಿಡಿಸ್ತಾನೆ, ಎಲ್ಲರಿಂದ ಆತನು ಬಿಡಿಸ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಇಲ್ಲಿ ನೋಡ್ತಾ ಅವರು ನಂಬಿಕೆಯಿಂದ ಹೇಳ್ತಾರೆ, ದುರಿಯುವ ಅವಿಗೆಯಿಂದ ನಮ್ಮ ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಅಂದ್ರೆ ಆ ರಾಜರಾಜ್ಞೆಗೆ
ಸ್ಥಿತಿನೇ ಇಲ್ಲ. ರಾಜರು ಸುಮ್ಮನೆ ಕಣ್ಣು ನೋಡಿದ್ರೆ ಸಾಕು, ಅವ್ರ ಕಡೆ ನೋಡಿದ್ರೆ ಸಾಕು, ಸೇನಾಧಿಕಾರಿಗಳು ಸೈನಿಕರು ಬಂದು ಇಟ್ಕೊಂಡು ಹೋಗಿ ರಾಜನ ಏನು ಆಜ್ಞೆ ಹೇಳ್ತಾರೆ ಅದನ್ನ ಕಣ್ಣು ಕಳಾಕಳಿವಾಗಿ ಮಾಡ್ಬಿಡ್ತಾರೆ. ಅವಾಗ ಇಲ್ಲಿ ಮುಂದಕ್ಕೆ ನಾವು ನೋಡ್ತೀವಿ, ಆಗ ನೆಬೂಕದ್ನೆಚ್ಚರನು ಸಾರಿ 18ನೇ ವಚನ ಏನಂತ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. 19ನೇ ವಚನ ನೋಡ್ತೀವಿ, ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ಕಡೆಗೆ ಬರಮಾಡಿ ಬೇರೆ ಮಾಡಿಕೊಂಡು ಅವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉಳಿಸಬೇಕೆಂದು ಆಜ್ಞಾಪಿಸಿದ. ಯಾವಾಗ ರಾಜನಿಗೆ ಇವರು ಭಯಪಟ್ಟ ಧೈರ್ಯವಾಗಿ ನಾವು ಖಂಡಿತ ನೀನು ನಿಲ್ಲಿಸಿದ ಬಂಗಾರ ಪ್ರತಿಮೆಯನ್ನು ನಾವು ಪೂಜಿಸುವುದಿಲ್ಲ, ನಮ್ಮ ದೇವರು ನಮ್ಮನ್ನು ರಕ್ಷಿಸ್ತಾರೆ ಅಂತ ಯಾವಾಗ ಧೈರ್ಯವಾಗಿ ಹೇಳಿದ್ರು, ರಾಜನ ಕೋಪ ಬಂದ್ಬಿಟ್ಟು ಒಂದು ಬೆಂಕಿ ಕೊಂಡ ಇರ್ತದೆ, ಆ ಒಂದು ಬೆಂಕಿ ಕೊಂಡದಲ್ಲಿ ಯಾವಾಗಲೂ ಬೆಂಕಿ ಉರಿತಾ ಇರ್ತದೆ. ಆದರೆ ಆ ಯಾವಾಗಲೂ ಉರಿಯುವ ಬೆಂಕಿಗಿಂತ ಇನ್ನೂ ಹೆಚ್ಚಾದ ಕಟ್ಟಿಗೆ ತಂದು 7ರಷ್ಟು ಹೆಚ್ಚಾಗಿ ಮಾಡ್ತಾರೆ. 7ರಷ್ಟು ಹೆಚ್ಚಾಗಿ ಮಾಡಿ ಆ ಬೆಂಕಿನ ಉರಿಸ್ತಾ ಇದೆ. ಆ ಬೆಂಕಿ ಉರಿಸುವಂತ ಸಂದರ್ಭದಲ್ಲಿ ಸಹೋದರಿಯರು ಅಲ್ಲಿ ದೇವರು ಮಹಾಪುರ ಮಾಡ್ತಾನೆ. ನೋಡ್ರಿ, ಅಲ್ಲಿ ನಾವು 20ನೇ ವಚನ ನೋಡ್ತೀವಿ, ಇದಲ್ಲದೆ ತನ್ನ ಸೈನ್ಯದ ಕೆಲವು ಮಂದಿ ಶೂರರಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಕಟ್ಟಿ ದಗದಗಿನ ಮುನಿಯು ಅವರೊಳಗೆ ಎತ್ತ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಅದರಂತೆ ಶಲ್ಯ, ಇಜಾರು, ಮುಂಡಾಸ ಮೊದಲಾದ ಉಡುಪನ್ನು ಧರಿಸಿಕೊಂಡಿದ್ದ ಹಾಗೆಯೇ ಅವರನ್ನು ಕಟ್ಟಿ ದಗದಗಿನ ಮುನಿಯುವ ಅವರೊಳಗೆ ಹಾಕಬೇಕೆಂದು. ಏನಾಗ್ತಾ ಇದೆ, ಅವರು ರಾಜ್ಯ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತವರು ಒಳ್ಳೆ ಪಟ್ಟಿಗಳಿದೆ, ಒಳ್ಳೆ ಟೋಪಿ, ಮುಂಡಾಸ, ಒಳ್ಳೆ ರೀತಿಯಲ್ಲಿದ್ದಾರೆ. ಆ ಒಳ್ಳೆ ರಾಜನ ಮನೆತನದಲ್ಲಿ ಕೆಲಸ ಮಾಡೋದ್ರಿಂದ ಒಳ್ಳೆ ರೀತಿಯಲ್ಲಿ ಅವರಿದ್ದಾರೆ. ಹಿಂದೆ ಮುಂದೆ ನೋಡಿದ ಆ 3 ಜನ ಹಿಡ್ಕೊಂಡು ಬಂದು 3 ಜನ ಒಂದು ಹಗ್ಗ ತೆಗೆದು ಹಗ್ಗದಲ್ಲಿ ಕಟ್ಟಿಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎತ್ಕೊಂಡು ಹೋಗಿ ಬೆಂಕಿಯಲ್ಲಿ ಬಿಸಾಕ್ತಾರೆ. ಬೆಂಕಿಯಲ್ಲಿ ಬಿಸಾಕುವಾಗ ಅವ್ರು ಹೋಗಿ ಬೆಂಕಿಯಲ್ಲಿ ಬೀಳ್ತಾರೆ. ಅದರ ಬೆಂಕಿ ಒಳಗೆ ಹಾಕಕ್ಕೆ ಹೋಗ್ತಾರಲ್ಲ ಸೈನಿಕರು, ಕೆಲವು ವ್ಯಕ್ತಿಗಳು, ಅವರೇ ಸುಟ್ಟೋಗ್ಬಿಡ್ತಾರ. ಕಾರಣ 1ರಷ್ಟಲ್ಲ 7ರಷ್ಟು ಬೆಂಕಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇಲ್ಲಿಂದ ಆ ಒಂದು ಬಾಗಿಲ ಹತ್ರ ಬಿಸಾಕ್ಬೇಕು. ಆ ಬಾಗಿಲ ಇಲ್ಲಿಂದ ಬಾಗಿಲ ಹತ್ರ ಬಿಸಾಕಕ್ಕೆ ಇಲ್ಲೇ ನಿಂತ್ಕೊಳ್ಳಕ್ ಆಗ್ತದೆ, ಯಾಕಂದ್ರೆ 7ರಷ್ಟು ಬೆಂಕಿ ಜಾಸ್ತಿ. ಹಾಗಾಗಿ ಇಲ್ಲಿಂದ ಬಿಸಾಕಾಗಲ್ಲ, ಸ್ವಲ್ಪ ಹತ್ರ ಹೋಗಿ ಹಾಕ್ಬೇಕು. ಆ ಹೋಗಿ ಹತ್ರ ಹಾಕುವಾಗ ಅವೇ ಇವ್ರು ಬಂದು ಇವ್ರನ್ನೇ ಸುಟ್ಟಾಕ್ತಾರೆ. ಪ್ರಿಯ ಸಹೋದರಿ, ಇಲ್ಲಿ ನಾವು ನೋಡ್ತೇವೆ 22ನೇ ವಚನ, ಈಗಾಗಲೂ ರಾಜ್ಯಾಜ್ಞೆಯು ಖಂಡಿತವಾಗಿರುವುದರಿಂದಲೂ ಅವಿಗೆಯ ಕಾವು ಅತಿ ತೀಕ್ಷ್ಣವಾಗಿರುವುದರಿಂದಲೂ ಅಗ್ನಿ ಜ್ವಾಲೆಯು ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಎತ್ತಿ ಹಾಕಿದವರನ್ನೇ ಸಂಹರಿಸಿತು. ಪ್ರಿಯ ಸಹೋದರರೇ, ಈ ಒಂದು ವಿಷಯ ನಾವು ಲೋಕದಲ್ಲಿ ನಾವು ನೋಡ್ತೇವೆ. ಒಂದೂರಲ್ಲಿ ಒಬ್ಬ ದೈವ ಸೇವಕರು, ಒಬ್ಬ ದೇವರು ಆರಿಸಿಕೊಂಡ ದೈವ ಸೇವಕರು ಹಳ್ಳಿಗೆ ಸುವಾರ್ತೆಗೆ ಹೋಗಿದ್ದಾರೆ. ಸುವಾರ್ತೆಗೆ ಹೋಗುವಾಗ ಅಲ್ಲಿ 3 ವ್ಯಕ್ತಿಗಳು ಸೇರಿ ಇವ್ರು ಬಂದು ನಮ್ಮೂರಲ್ಲಿ ಸುವಾರ್ತೆ ಸಾರ್ತಾ ಇದ್ದಾನೆ ಮತ್ತು ಇವನು ಎಲ್ಲ ಮತಾಂತರ ಮಾಡ್ತಾನೆ, ಇವನು ನಮ್ಮ ದೇವರು ಬಿಟ್ಟು ಬೇರೆ ದೇವರು ಸುವಾರ್ತೆ ಸಾರ್ತಾನೆ ಅಂತ ಹೇಳಿ ಇವರು ನಮ್ಮೂರದಲ್ಲಿ ಬರ್ತೆ ಮಾಡ್ಬೇಕಂತ 3-4 ಸಾರಿ ವಾರ್ನಿಂಗ್ ಹೋಗ್ತಾನೆ. ಆಯ್ತು ಅಂತ ಅಥವಾ ಹಾಗೆ ಹೋಗ್ತಾ ಇರ್ತಾನೆ. ಮತ್ತೊಂದು ಸಾರಿ ಬರ್ತಾನೆ ದೇವರಿಗೆ ಪ್ರಾರ್ಥನೆಗಾಗಿ ಬರುವಾಗ ಅವ್ರು ಏನ್ ಮಾಡ್ತಂದ್ರೆ ಒಂದು ರಾತ್ರಿಯಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹೊಡೆದಾಕ್ತಿರ್ತಾರೆ. ಚೆನ್ನಾಗಂದ್ರೆ ಸುಮಾರು 7 ಹೊಡೆದ್ಬಿಡ್ತಾರೆ, ತುಂಬಾ ಹೊಡೆದ್ಬಿಡ್ತಾರೆ. ಸರಿ, ಅದನ್ನ ಹೇಗೂ ಅಲ್ಲಿಂದ ಪಾರಾಗಿ ವಾಪಸ್ ಹೋಗ್ತಾರೆ, ಮನೆಗೆ ಹೋಗ್ಬಿಡ್ತಾನೆ. ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾನು ನಿನ್ನ ಸ್ವಾರ್ಥ ಸಾರೋದಕ್ಕಾಗಿ ಹೋಗಿದ್ದೆ, ಅಲ್ಲಪ್ಪ ಅವರು ನಿನ್ನ ನನ್ನ ನೋಡ್ತಿದ್ದಾರೆ, ಅವರು ನಿನ್ನ ಕರಡೋಸ್ಕೊಡ್ತೀನಿ, ನಿನ್ನ ಚಿತ್ತ ಏನಿದೆಯೋ ಹಾಗೆ ನೀನು ಮಾಡು. ಆದರೆ ನಾನು ಅವರಿಗೆ ಮತ್ತೆ ಹೋಗಿ ಸ್ವಾರ್ಥ ಸಾರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ತನ್ನ ನೋವುಗಳಲ್ಲಿ ಅದನ್ನು ಮಲಗಿರುವಾಗ ಪ್ರಿಯ ನನ್ನ ಸಹೋದರರೇ, ಅಲ್ಲಿ ದೇವರು ಏನ್ ಮಾಡಿದ್ದಾನೆ ಗೊತ್ತಾ? ದೇವರು ತನ್ನ ದೂತರನ್ನು ಕಳಿಸ್ಕೊಟ್ಟು ಹೋಗ್ತಾ ಆಚೆಗಾಗಿ ಆ
ಹಾಲನ್ನು ಕುಡ್ಕೊಂಡಿದ್ದು. ಇನ್ನೊಬ್ರು ತನ್ನ ಮನೆಯಲ್ಲೇ ನಾನಿರುವಂತ ಮನೆಯಲ್ಲಿ ಅವನೇ ಬೆಂಕಿ ಇಟ್ಕೊಂಡು ಆ ಮನೆಯಲ್ಲಿ ಅವನೇ ಸುಟ್ಟು ಹೋಗಿದ್ದಾನೆ. ಯಾವಾಗ ಇದು ಗೊತ್ತಾಯ್ತೋ ಇನ್ನೊಬ್ಬನು ಈ ವಿಷಯ ತಿಳ್ಕೊಂಡು ಏನಾಗಬೇಕಂದ್ರೆ ಅಯ್ಯೋ ನಾವು ತಪ್ಪು ಮಾಡಿದ್ವಿ, ದೇವರ ಸೇವೆ ಮಾಡಿದ್ರೆ ನಾವು ತಪ್ಪು ಮಾಡಿದ್ವಿ ಅಂತೇಳಿ ತಿಳ್ಕೊಂಡು ಯಾವಾಗ ಅವನು ತಾನೇ ಬೆಂಕಿ ಇಟ್ಕೊಂಡು ಸತ್ತೋದ್ನು ಅವಾಗ ಇವನು ಪಶ್ಚಾತ್ತಾಪ ಭಯ ಪಟ್ಬಿಟ್ಟು ಓಡಿ ಬಂದು ದೇವರ ಹತ್ರ ಪಶ್ಚಾತ್ತಾಪ ದೇವರ ಸನ್ನಿಧಿಯಲ್ಲಿ ಮೊಣಕಾಲಲ್ಲಿ ನಾನು ಮಾಡಿದ ತಪ್ಪಾಯ್ತು, ದೇವರ ಸೇವೆ ಹೋಗಿ ನನ್ನ ಕ್ಷಮಿಸು ಈಗ ನನ್ನ ಸ್ನೇಹಿತರೊಬ್ಬರು ತಾನೇ ಬೆಂಕಿ ಇಟ್ಕೊಂಡು ತನ್ನ ಮೇಲೆ ತಾನೇ ಸತ್ತೋಗಿದ್ದಾನೆ, ಇನ್ನೊಬ್ಬರು ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಆಕ್ಸಿಡೆಂಟ್ ಆಗಿ ಕಾಲು ಬಂದಿದೆ, ನಾನೊಬ್ಬರು ತಪ್ಪಿಸ್ಕೊಂಡು ನನಗೂ ಕೂಡ ಶಿಕ್ಷೆ ಆಗ್ತದೆ, ಇವಾಗ ನಾನು ಎಸ್ಕೊಂಡು ನಂಬ್ಕೊಂಡು ಬಿಡ್ತೀನಿ, ನಾನು ಕ್ಷಮಿಸು ಅಂತೇಳಿ ಆತನ ಸೇವಕರಲ್ಲಿ ಹೋಗಿ ಪಶ್ಚಾತ್ತಾಪವನ್ನು ಪ್ರಾರ್ಥನೆ ಮಾಡುವಾಗ ಆ ದೇವರ ಸೇವಕರು ಆತನ ಪ್ರಾರ್ಥನೆ ಮಾಡುವಾಗ ದೇವರು ಅವನೆಲ್ಲ ಪಾಪ ಕ್ಷಮಿಸಿ ಮತ್ತೆ ಅವನು ಕೂಡ ಯೇಸುಸ್ವಾಮಿ ಕಂಡುಕೊಂಡು ನಿಜವಾದ ದೇವರು ಯೇಸುಸ್ವಾಮಿ ಅಂತೇಳಿ ಆತನ ಒಬ್ಬ ಸೇವಕನಾಗಿ ಸೇವೆ ಮಾಡ್ತಾರೆ. ಆದ್ರಿಂದ ಪ್ರಿಯ ನಮ್ಮ ಸಹೋದರ ಸಹೋದರರೇ, ದೇವರ ಮಕ್ಕಳ ಮೇಲೆ ಯಾರಾದರೂ ಕೈ ಹಾಕಿದ್ರೆ ದೇವರು ಸುಮ್ಮನೆ ಇರುತ್ತೆ. ನಮ್ಮ ಗೋರಿಕಿಕ್ಕೂರು ತಾಲೂಕಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕ್ರಿಶ್ಚಿಯನ್ ಕಾಲೋನಿಯಲ್ಲಿ ಬೆಟ್ಟದಲ್ಲಿ ಒಂದು ಶಿಲ್ಬೆ ಇತ್ತು. ಆ ಶಿಲ್ಬೆಯನ್ನು ಕಾಣಿಸ್ಬಿಟ್ಟು ಮತ್ತು ಮಚ್ಚೇನಹಳ್ಳಿಯಲ್ಲಿ ಇಂಕುಗುರಿಯಲ್ಲಿ ಒಂದು ಚರ್ಚ್ ಒಳಗಾಕ್ಬಿಟ್ಟು, ಚಿಕ್ಕಬಳ್ಳಾಪುರದಲ್ಲಿ ಒಂದು ಚರ್ಚ್ ಒಳಗಾಕ್ಬಿಟ್ಟು, ಅಷ್ಟಕ್ಕೆಲ್ಲ ಕಾರಣ ಒಬ್ಬನೇ, ರಾಘವೇಂದ್ರ ಜಯಂತಿ ಅಂತ ಒಬ್ಬ RSS ಒಬ್ಬ ಮುಖಂಡರು ಹೈಕೋರ್ಟ್ನಿಂದ ಆರ್ಡರ್ ತಂದು ಆ ಚರ್ಚ್ಗಳನ್ನ ಒಂದು 100 ಜನ ಪೊಲೀಸರು ತಗೊಂಡು ಎಕ್ಸಿಬಿಷನ್ ಅಲ್ಲಿ ಯಾರಿಗೂ ಏನು ಮಾಡೋಕ್ಕಾಗಲಿಲ್ಲ. ಆದರೆ ಆ ಸೇವಕರೆಲ್ಲ ತುಂಬಾ ನೋಡ್ಬೋದು, ವಿಶ್ವಾಸಗಳೆಲ್ಲ ತುಂಬಾ ನೋಡ್ಬೋದು. ಅದಕ್ಕೆ ಏನಾಯಿತು ಅಂತ ಪರಿಣಾಮ, ಆ ರಾಘವೇಂದ್ರ ಜಯಂತಿಯನ್ನು ಅವನಿಗೆ ಒಬ್ಬ ಮಗನಿದ್ದ, ಒಬ್ಬನೇ ಮಗ 10 ವರ್ಷ. ದೇವರ ಮಗನ ಕರ್ಕೊಂಡ್ಬಿಟ್ಟು ದೇವರು ಯಾವಾಗ ಅವನ ಮಗನ ಕರ್ಕೊಂಡ್ಬಿಟ್ಟು ಇವಾಗ ಅವನ ಅಡ್ರೆಸ್ ಇಲ್ಲ. ಇನ್ನೂ ಸುಮಾರು 29 ಚರ್ಚ್ಗಳು ಚಿಕ್ಕಬಳ್ಳಾಪುರದಲ್ಲಿ ಅವನ ಲಿಸ್ಟ್ ಅಲ್ಲಿ ಇತ್ತು. ನಮ್ಮ ಗೋರಿಬಿಕ್ಕೂರು ದೀಪಾವಳಿಯಲ್ಲಿರುವಂತ ಚರ್ಚು, ಈ ಗೋರಿಬಿಕ್ಕೂರಲ್ಲಿ ಚರ್ಚ್ಗಳು, ಈ ಚರ್ಚ್ ಸಮೇತ ಈ ಚರ್ಚು, ಅಲ್ಲೊಂದು ಚರ್ಚು ಮತ್ತು ನದಿಯಲ್ಲಿರುವಂತ 2 ಚರ್ಚ್ಗಳು ಎಲ್ಲ ಲಿಸ್ಟ್ 9 ಚರ್ಚ್ಗಳು ಗೋರಿಬಿಕ್ಕೂರಲ್ಲಿ. ಯಾವಾಗ ದೇವರು ಏನೋ ದೇವರ ಸಭೆ ಮೇಲೆ ಅವನ ಕೈ ಹಾಕಿದ್ನೋ ದೇವರು ಅವನ ಮೇಲೆ ಕೈ ಹಾಕ ಇದ್ದ ಒಬ್ಬ ಮಗನನ್ನು ಕಂಡುಕೊಂಡ ಮೇಲೆ ಇವಾಗ ಅವನ ಅಡ್ರೆಸ್ ಇಲ್ಲ, ಇಲ್ಲಿ ಹೋಗಿದ್ದಂತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದೆ, ದೇವರ ಮಕ್ಕಳು ಯಥಾರ್ಥವಾಗಿ ದೇವರ ಆರಾಧನೆ ಮಾಡುವಂತವರು, ದೇವರ ಭಯಭಕ್ತಿಯಲ್ಲಿರುವಂತಹ ಮಕ್ಕಳನ್ನ ಅವ್ರು ಏನ್ ಮಾಡ್ತಾರೆ, ತಗೊಂಡೋಗಿ ಬೆಂಕಿಯಲ್ಲಿ ಹಾಕ್ಬಿಟ್ಟು, ಬೆಂಕಿಯಲ್ಲಿ ಹಾಕುವಾಗ ಹಾಕುವಂತವ್ರು ಸುಟ್ಟೋದು, ಯಾರೋ ಎತ್ಕೊಂಡು ಅವ್ರು ಒಳಗೆ ಹಾಕ್ತಾರಲ್ಲ ಹಾಕಂತವ್ರಿಗೆ ಆ ಬೆಂಕಿ ಶಾಖ ತೆಗೆದು ಅವ್ರು ಸತ್ತೋದ್ರು. ಆದ್ರೆ ಈ 3 ಜನ ಹೋಗಿ ಬೆಂಕಿಯಲ್ಲಿ ಬಿದ್ದೋದ್ರು. ಬೆಂಕಿಯಲ್ಲಿ ಬಿದ್ದಾಗ ಅಲ್ಲಿ ಏನಾಗಿದೆ ದೊಡ್ಡ ಅದ್ಭುತ. ಏನಾದ್ರು ದೊಡ್ಡ ಅದ್ಭುತ ಅಂದ್ರೆ ಅವ್ರು ಕಟ್ಟಿರುವಂತ ಹಗ್ಗ ಮಾತ್ರ ಸುಟ್ಟೋಗಿದೆ. ಏನೋ ಅವ್ರು 3 ಜನ ಕಟ್ಟಿರೋ ಹಗ್ಗ ಮಾತ್ರ ಸುಟ್ಟೋಗಿದೆ. ಆಮೇಲೆ ರಾಜನು ಆ ಬೆಂಕಿಯನ್ನು ನೋಡ್ತಾ ಇದ್ದಾನೆ, ಅಲ್ಲಿ 4 ಜನ ತಿರುಗಾಡ್ತಾ ಇದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅಲ್ಲಿ 4 ಜನ ಸುತ್ತಾಡ್ತಾ ಇದ್ದಾರೆ. ನೋಡಿ, 3 ಜನ ಕಟ್ಟಿದ್ದಾರೆ, 3 ಜನರಲ್ಲಿ 4 ಜನ ಯಾರು ಕಾಣಿಸ್ತಾ ಇದ್ದಾರೆ. ಆ 3 ಜನ ಕಟ್ಟಿರೋ ಹಗ್ಗ ಸುಟ್ಟೋಗಿದೆ, ಆದ್ರೆ ಅವ್ರ ಬಟ್ಟೆ ಮಾತ್ರ ಸುಟ್ಟಿಲ್ಲ. ಅವ್ರ ಕೂದಲು ಕೂಡ ಆ ಬೆಂಕಿ ವಾಸನೆ ಹಾಕಿಲ್ಲ. ಅವರು ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾರಂತೆ. ಎಷ್ಟರಷ್ಟು? 7ರಷ್ಟು ಬೆಂಕಿ, 7ರಷ್ಟು ಬೆಂಕಿ ಹಾಕಿದ್ರೆ ಅವ್ರು ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಅವಾಗ ರಾಜ ನೋಡಿ, ಅಯ್ಯೋ ದಾನಿಯೇಲನೇ, ಏನು ಶದ್ರಕ್ ಮೇಷಕ್ ಅಬೇದ್ನೆಗೋರೇ, ಅವ್ರನ್ನ ಆಚೆ ಬಂದ್ರು, ನೀವು ಯಾವ ನಿಮ್ಮ ಜೊತೆ ಇನ್ನೊಬ್ಬ ವ್ಯಕ್ತಿ ಇದೆಯಲ್ಲ, ನೀವು ಆಚೆ ಬರ್ರಿ ಅಂತ ಹೇಳುವಾಗ ಅಲ್ಲಿ ನೋಡ್ರೆ ದೇವರು ತನ್ನ ಮಕ್ಕಳೊಟ್ಟಿಗೆ ಇದ್ದಾನೆ. ಯೇಸು ಸ್ವಾಮಿ ಆ 4ನೇ ವ್ಯಕ್ತಿ ತನ್ನ ಮಕ್ಕಳೊಟ್ಟಿಗೆ ಇದ್ದಾನೆ. ಆದ್ರಿಂದ ಅವರಿಗೆ ಯಾವುದೇ ಒಂದು ಹಾನಿ ಆಗಿಲ್ಲ. ಅವ್ರು ಕಟ್ಟಿರೋ ಹಗ್ಗ ಸುಟ್ಟೋಗಿದೆ, ಆದ್ರೆ ಅವ್ರ ಬಟ್ಟೆಗಳಿಗಾಗ್ಲಿ ಅವ್ರ ಕೂದಲಿಗಾಗ್ಲಿ ಇದು ಒಂದು ಮಸಿ, ಕನಿಷ್ಠ ಮಸಿ ಕೂಡ ತಾಕಿಲ್ಲ. ಅಷ್ಟು ಶುದ್ಧವಾಗಿರೋ ಕಾರಣ ಅಲ್ಲಿ ದೇವರಾಗಿದ್ದಾರೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಯಥಾರ್ಥವಾಗಿ ದೇವರನ್ನು ಭಯಭಕ್ತಿಯಲ್ಲಿ ನಾವು ಜೀವಿಸೋದಾದ್ರೆ ದೇವರೇನ್ ಮಾಡ್ತಾನೆ ಅಂದ್ರೆ ನಮ್ಮನ್ನು ರಕ್ಷಿಸುವ ಶಕ್ತನಾಗಿದ್ದಾನೆ. ಏನಾಗಿದ್ದಾನೆ ಅಂತ ನಮ್ಮನ್ನು ರಕ್ಷಿಸಲು ಅದನ್ನು ಶಕ್ತನಾಗಿದ್ದೇನೆ. ನೋಡ್ರಿ, ಈ
ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ನೋಡಿ, ಬೆಂಕಿ ವಾಸನೆ ಕೂಡ ಅವ್ರು ಮುಟ್ಟಿಲ್ಲ, ಬೆಂಕಿ ವಾಸನೆ ಕೂಡ ಅವ್ರು ತಾಕಿಲ್ಲ. ಅವ್ರ ಶಲ್ಯ ಆದ್ರೆ ಮೇಲೆ ಹಾಕೊಳ್ಳೋದು ಅದು ಶಲ್ಯ ಕೂಡ ವಿಕರವಾಗಿಲ್ಲ, ಬೆಂಕಿ ವಾಸನೆ ಅವ್ರು ಮುಟ್ಟಿಲ್ಲ ಅಂತ ಹೇಳಿ ಆಮೇಲೆ ರಾಜನಾದ ನೆಬೂಕದ್ನೆಚ್ಚರ್ ಏನ್ ಹೇಳ್ತಾ ಇದ್ದಾನೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಏನು ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳಿ ರಾಜನೇ ದೇವರ ನಾಮವನ್ನು ಕೊಂಡಾಡ್ತಾ ಇದ್ದಾನೆ. ಆ ರಾಜನೇ 60 ಮೊಳ ಎತ್ತರದ ಅಂದ್ರೆ 90 ಅಡಿ ಎತ್ತರಕ್ಕೆ ಬಂಗಾರ ವಿಗ್ರಹ ಮಾಡಿಸಿದ್ದಾರೆ. ಈ ವಿಗ್ರಹಕ್ಕೆ ಪೂಜೆ ಮಾಡಬೇಕು, ಈ ವಿಗ್ರಹಕ್ಕೆ ಕೈ ಮುಗಿಬೇಕು ಅಂತ ಹೇಳಿ. ಆದ್ರೆ ಇವಾಗ ಆ ಬೆಂಕಿಯಿಂದ ಯಾವಾಗ ಮೂರ್ತಿಯನ್ನು ರಕ್ಷಿಸಲ್ಪಟ್ಟು ಆ ರಾಜನ ಹೇಳ್ತಾ ಇದ್ದಾರೆ ಏನಂತ, ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತರನ್ನು ಕಳಿಸಿ ತನ್ನಲ್ಲಿ ಭರವಸೆ ಬಿಟ್ಟು ರಾಜಾಜ್ಞೆಯನ್ನು ತಿಳಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದರಲ್ಲ. ಅಂದ್ರೆ ತನ್ನ ದೇಹಗಳನ್ನೇ ಬೆಂಕಿಗೆ ಆಹುತಿ ಕೊಡಕ್ಕೆ ಸಿದ್ಧರಾಗಿದ್ರು. ದೇವರು ಮಾತ್ರ ಅವರಲ್ಲ ನಡೆಯಲಿಲ್ಲ. ನಾವು ಇಷ್ಟು ಕಠಿಣವಾದ ರಾಜಾಜ್ಞೆಯನ್ನು ಕೊಟ್ಟರು ಅವರು ನನಗೆ ಭಯಪಡಲಿಲ್ಲ, ರಾಜನಿಗೆ ಭಯಪಡಲಿಲ್ಲ, ಆ ಬೆಂಕಿಗೆ ಭಯಪಡಲಿಲ್ಲ. ನಗರದಲ್ಲಿ ಹುರಿಯುವಂತ ಆ ಬೆಂಕಿ ಹೋದವ ಅವ್ರು ಯಾರು ಇಟ್ಕೊಳ್ಳೋದು ಅವರು ಕೂಡ ಸುತ್ತೋದ್ರು. ಆದ್ರೆ ಯಾವುದಕ್ಕೂ ಭಯಪಡಲಿಲ್ಲ. ಕಾರಣ ಅವರು ಒಂದು ನಂಬಿಕೆ ಇದೆ. ಏನ್ ನಂಬಿಕೆ? ನಾವು ನಂಬಿರುವಂತ ಯೇಸು ಸ್ವಾಮಿ, ನಾವು ಆರಾಧಿಸುವಂತ ಯೇಸು ಸ್ವಾಮಿ, ನಾವು ಪ್ರಾರ್ಥನೆ ಮಾಡುವಂತ ಯೇಸು ಸ್ವಾಮಿ ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ನಡೆಸ್ತಾನೆ, ನಮ್ಮನ್ನು ಬಿಡಿಸ್ತಾನೆ. ಈ ಬೆಂಕಿ ನಮ್ಮನ್ನು ಏನು ಮಾಡಕ್ಕಾಗಲ್ಲ, ಆತನೇ ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ನಂಬಿಕೆಯಿಂದ ಅವ್ರು ಏನ್ ಮಾಡ್ತಾರೆ, ನೀವು ಆಗ್ತೀರಾ ಬೆಂಕಿ ಆಗ್ರಿ, ನಮ್ಮ ದೇವರಿಗೆ ಇಷ್ಟ ಇದ್ರೆ ನಮ್ಮನ್ನು ರಕ್ಷಿಸ್ತಾನೆ, ನಮಗೆ ದೇವರಿಗೆ ಇಷ್ಟವಿದ್ರೆ ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಒಂದು ಒಳ್ಳೆ ತೀರ್ಮಾನ ತಗೊಂಡು ಅವ್ರು ಏನ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ದೇವರನ್ನ ಅನುಗಳಿಲ್ಲ, ಯಾವುದೇ ಕಾರಣಕ್ಕೆ ಯೇಸು ಸ್ವಾಮಿನ ಅನುಗಳಿಲ್ಲ. ಅವರು ಯೇಸು ಸ್ವಾಮಿಯ ನಂಬಿಕೆ ಇಟ್ಟು ಆ ನಂಬಿಕೆ ಇಟ್ಟಿದ್ದರಿಂದ ಅವ್ರು ಏನಾಯ್ತು ಅಂದ್ರೆ 4ನೇ ವ್ಯಕ್ತಿಯಾಗಿ ಬಂದು ಯೇಸು ಸ್ವಾಮಿ ಅವನು ಬೆಂಕಿಯಿಂದ ಕಾಪಾಡ್ದ. ಹಾಗೆ ಪ್ರಿಯರೇ, ನಾವು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವಾಗ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರಬಹುದು, ಸಮಸ್ಯೆಗಳು ಬರಬಹುದು, ರೋಗಗಳು ಬರಬಹುದು, ಆ ದೇವರ ಕಾರ್ಯಗಳು ಬರಬಹುದು. ಯಾವುದೇನೇ ಬಂದ್ರು ನಾವು ಯೇಸು ಸ್ವಾಮಿ ನಂಬಿದ್ರೆ ಖಂಡಿತ ಯೇಸು ಸ್ವಾಮಿ ನಮ್ಮನ್ನು ಏನ್ ಮಾಡ್ತಾನೆ, ಕಾಪಾಡ್ತಾನೆ. ಯೇಸು ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಯೇಸು ಸ್ವಾಮಿ ನಮ್ಮನ್ನ ಎಲ್ಲದರಿಂದ ಬಿಡುಗಡೆ ಮಾಡ್ತಾನೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರರೇ, ಇಲ್ಲಿ ನಾವು ನೋಡುತ್ತೇವೆ ಆ ವಚನ ಎಕ್ಸ್ಪ್ರೆಸ್ ಅಂದ್ರೆ ವಿಮೋಚನ ಕಾಂಡ 23ನೇ ವಚನ, ವಿಮೋಚನ ಕಾಂಡ 23ನೇ ವಚನ ಏನ್ ಹೇಳ್ತದೆ, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು. ಅಂದ್ರೆ ಈ ಶದ್ರಕ್ ಮೇಷಕ್ ಅಬೇದ್ನೆಗೋರು ನಮ್ಮ ದೇವರಾದ್ರೆ ಬೇರೆ ದೇವರು ಬೇಡ ಬೇಡ ಅಂತ ತೀರ್ಮಾನ ಮಾಡ್ಕೊಂಡು, ಹಾಗೆ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಅಲ್ಲದೆ ಯಾವ ದೇವರು ನಮ್ಗೆ ಬೇಕಾಗಿಲ್ಲ. ಯೇಸು ಸ್ವಾಮಿಯೇ ದೇವರು, ಯೇಸು ಸ್ವಾಮಿ ನಮ್ಮ ರಕ್ಷಕನು, ಯೇಸು ಸ್ವಾಮಿ ನಮ್ಮನ್ನೆಲ್ಲದನ್ನು ಬಿಡುಗಡೆ ಕೊಡ್ತಾನಂತ ನಾವು ಯೇಸು ಸ್ವಾಮಿ ನಂಬಿಕೆ ಇಟ್ಟು ನಾವು ನಡೆಯುವಾಗ ಆತನ ಏನ್ ಮಾಡ್ತಾನೆ ಅಂದ್ರೆ ನಮ್ಮನ್ನ ರಕ್ಷಿಸ್ತಾನೆ, ನಮ್ಮನ್ನು ಕಾಪಾಡ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆದ್ರಿಂದ ಪ್ರಿಯರಾದ ಸಹೋದರ ಸಹೋದರರೇ, 34ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ಪಟ್ಟಿದೆ. 34ನೇ ಕೀರ್ತನೆ 7ನೇ ವಚನ ಏನ್ ಹೇಳುತ್ತೆ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ತಂಗಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯಾ, ಆಮೆನ್. ಏನು, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ತಂಗಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಆಮೆನ್. ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಾರೋ, ಯಾರು ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇರ್ತಾರೋ ಅವರು ಹೋಗುವಾಗ ಬರುವಾಗ ದೇವರು ತನ್ನ ದೂತನ್ನು ಕಾವಲಾಗಿರಿಸ್ತಾನೆ. 91ನೇ ಕೀರ್ತನೆ 11ನೇ ವಚನದಲ್ಲಿ ನೋಡ್ತೇವೆ, 121ನೇ ಕೀರ್ತನೆ 8ನೇ ವಚನದಲ್ಲಿ ನೋಡ್ತೇವೆ, ಇಂದಿನಿಂದ ನೀವು ಹೋಗುವಾಗ ಸದಾಕಾಲ ನೀವು ಹೋಗುವಾಗ ಬರುವಾಗಲೂ ನಾನೇ ನಿಮ್ಮ ಹತ್ರವಿದ್ದು ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳ್ತಾರೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರರೇ, ಅದನ್ನ ಏನ್ ಮಾಡ್ತಂದ್ರೆ ನಮ್ಮ ಸುತ್ತಲೂ
ತನ್ನ ದೇವದೂತರ ದಂಡಿಸ್ತಾನೆ. ಒಬ್ಬರಿಬ್ಬರಲ್ಲ, ದೇವದೂತರ ದಂಡಿಸ್ತಾನೆ. ಇಳಿಸಿ ಎಲ್ಲ ಆಪತ್ತುಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ರೋಗಗಳಿಂದ, ಎಲ್ಲ ದುರಾತ್ಮ ಕಾರ್ಯಗಳಿಂದ ಆತನ ಏನ್ ಮಾಡ್ತಾನೆ? ನಮ್ಮನ್ನು ಬಿಡಿಸಲು ಆತನು ಶಕ್ತನಾಗಿದ್ದೇನೆ ಅಂತ ದೇವಾದಿ ದೇವರಿಗೆ ನಾವು ಏನ್ ಮಾಡ್ಬೇಕು? ಭಯಭಕ್ತಿಯುಳ್ಳವರಾಗಿರ್ಬೇಕು. ಆತನ ಏನ್ ಮಾಡ್ತಾರಂತೆ? ಕಾವಲಾಗಿದ್ದು ಕಾಪಾಡ್ತಾರಂತೆ. ನಮ್ಗೆ ಯಾರು ಈ ಲೋಕದಲ್ಲಿ ಕಾವಲಾಗಿರೋದ್ರಿಂದ ನಾವು ಹೊರಗಡೆ ಹೋದ್ರೆ ನಮ್ಮ ತಂದೆ ತಾಯಿನ ನಮ್ಮಿಂದ ಬರೋದಿಲ್ಲ, ನಮ್ಮ ಅಣ್ಣ ತಮ್ಮಂದಿರಿಂದ ಬರೋದಿಲ್ಲ. ಏನೋ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಹೋಗಿ ಬರ್ತಾರೆ ಬಿಡು ಅಂತ ಸುಮ್ಮನೆ ಆಗೋಗ್ತಾರೆ. ಯಜಮಾನರಿಂದ ಬರೋದಿಲ್ಲ, ಏನೋ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಹೋಗಿ ಬರ್ತಾರೆ ಬಿಡು ಅಂತಾರೆ. ಆದ್ರೆ ದೇವರು ನಾವು ಎಲ್ಲಿ ಹೋದ್ರು ಅಲ್ಲೆಲ್ಲ ಬರ್ತಾನೆ. 121ನೇ ಕೀರ್ತನೆಯಲ್ಲಿ 5ನೇ ವಚನ ಏನ್ ಹೇಳ್ತಾನೆ? ಇದನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ಹೇಳಿದಂತೆ ನಿಂತಿರುವಾತನು ಯೆಹೋವನೇ. ನೋಡ್ರಿ, ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನಿರ್ಲೋಪದಲ್ಲಿ ನಿಂತಿರುವಾತನು ಯೆಹೋವನೇ. ಅಂದ್ರೆ ಇವಾಗ ನಾವಿಲ್ಲಿ ನಿಂತಿದ್ದೀವಿ, ನನ್ನ ಬಲಗಡೆಯಲ್ಲಿ ನಿರ್ಲೋಪದಲ್ಲಿ ದೇವರಿದ್ದಾನೆ. ನೀವು ಅಲ್ಲಿ ಕೂತ್ಕೊಂಡಿದ್ರೆ ನಿಮ್ಮ ಬಲಗಡೆಯಲ್ಲಿ ನಿರ್ಲೋಪದಲ್ಲಿ ದೇವರು ನಿಮ್ಮ ಸಂಗಡ ಇದ್ದಾನೆ. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವು ದೇವರಿಗೆ ವಿಧೇಯರಾಗಬೇಕು, ದೇವರ ಮಾತು ಕೇಳಬೇಕು. ದೇವರ ಮಾತು ಕೇಳಿ ದೇವರಿಗೆ ಒಳಗಾಗಿ ದೇವರೊಂದಿಗೆ ನಾವು ಜೀವಿಸುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾನೆ? ನಮ್ಮನ್ನು ರಕ್ಷಿಸ್ತಾನೆ. ದೇವರು ತನ್ನ ಮಕ್ಕಳನ್ನು ರಕ್ಷಿಸಲು ಶಕ್ತನಾದ ದೇವರಾಗಿರೋದ್ರಿಂದ ಆ ದೇವರು ಯಾರಂದ್ರೆ ನಾವು ನಿತ್ಯವೂ ಭಜಿಸುವಂತ, ನಿತ್ಯವೂ ಆರಾಧಿಸುವಂತ, ನಿತ್ಯವೂ ಆತನ ಕೀರ್ತಿಸಿ ಸ್ತುತಿಸುವಂತ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾರೆ. ಆ ಯೇಸು ಕ್ರಿಸ್ತನ ನಾವು ನಂಬಿ ಆತನೊಟ್ಟಿಗೆ ಸದಾಕಾಲ ನಾವು ಜೀವಿಸುವಾಗ ಪ್ರಿಯ ಸಹೋದರ ಸಹೋದರರೇ, ಅಲ್ಲಿ ರಾಜನು ಇನ್ನೊಂದು ಆಜ್ಞೆ ಮಾಡ್ತಾ ಇದ್ದೇನೆ. ಏನಂತ 29ನೇ ವಚನದಲ್ಲಿ, ದಾನಿಯೇಲ 3:29ರಲ್ಲಿ ಏನ್ ಹೇಳ್ತಾ ಇದ್ದಾನೆ? ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತಾನೆ. ಹೀಗೆ ಉತ್ತರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಇನ್ನು ಮುಂದೆ 4ನೇ ರಾಜ್ಯದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ದೇವರನ್ನೇ ಆರಾಧಿಸಬೇಕು. ಆ ದೇವರು ಯಾರಾದರೂ ಅಡ್ಡಗಳಿದ್ರೆ, ಆ ದೇವರಿಗೆ ಯಾರಾದರೂ ಆರಾಧನೆ ಮಾಡಲು ಹೋದ್ರೆ ನಾನು ಅವ್ರನ್ನು ಚೂರು ಚೂರು ಮಾಡ್ಬಿಡ್ತೀನಿ, ಅವ್ರ ಮನೆಗಳೆಲ್ಲ ತಿಪ್ಪೆಯನ್ನಾಗಿ ಮಾಡ್ತೀನಿ, ಅವ್ರನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಒಂದು ನೆಬೂಕದ್ನೆಚ್ಚರ್ ರಾಜನು ರಾಜಾಜ್ಞೆ ಹೊರಡಿಸ್ತಾರೆ. ಕಾರಣ ಆ 3 ಜನ ನಂಬಿಕೆ. ಆ 3 ಜನರು ಯೇಸು ಸ್ವಾಮಿ ಮೇಲೆ ಅಷ್ಟೊಂದು ಒಳ್ಳೆ ನಂಬಿಕೆ ಇಟ್ಕೊಂಡಿದ್ರು. ಆ ದೇವರ ಮೇಲೆ ಒಳ್ಳೆ ನಂಬಿಕೆ ಇಟ್ಟಿರೋದ್ರಿಂದ ಆ ದೇವರು ಇಡೀ ದೇಶವನ್ನೇ ರಕ್ಷಿಸಿದ್ರು. ಹಾಗೆ ನಾವು ಪ್ರೇಮ ಮಾಡಬೇಕು. ನಮ್ಮ ಗ್ರಾಮಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸ್ನೇಹಿತರೊಟ್ಟಿಗೆ, ನಮ್ಮ ಬಂಧು ಮಿತ್ರರೊಟ್ಟಿಗೆ ನಾವು ಒಳ್ಳೆ ನಂಬಿಕೆಯಾಗಿ, ಸಾಕ್ಷಿ ಮಕ್ಕಳಾಗಿ, ದೇವರ ಮಕ್ಕಳಾಗಿ, ದೇವರ ವಿಧೇಯರಾಗಿ ಜೀವಿಸುವಾಗ ನಮ್ಮ ನಂಬಿಕೆ ನೋಡಿ, ನಮ್ಮ ಸಾಕ್ಷಿ ಜೀವಿತ ನೋಡಿ ಅವರು ದೇವರನ್ನ ನಂಬ್ಕೊಳ್ತಾರೆ. ಆದ್ರಿಂದ ಹಾಗೆ ಮತ್ತು ಆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ಏನ್ ಮಾಡ್ತಾನೆ? ಆ ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿ ತರ್ತಾನೆ. ಅಂದ್ರೆ ಉತ್ತಮವಾದ ಉದ್ಯೋಗ, ಉತ್ತಮವಾದ ಸ್ಥಾನ ಕೊಟ್ಟು ಅವ್ರನ್ನ ಏನ್ ಮಾಡ್ತಾನೆ? ಒಂದು ಪೊಸಿಷನ್ ಇರ್ತಾರೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರರೇ, ನಾವು ಯೇಸು ಸ್ವಾಮಿ ನಂಬಬೇಕು. ಯೇಸು ಸ್ವಾಮಿಯಲ್ಲಿ ಸ್ಥಿರವಾದ ನಂಬಿಕೆ ಇಡಬೇಕು. ಯೇಸು ಸ್ವಾಮಿಯಲ್ಲಿ ನಾವು ಜೀವಿಸುವಾಗ ನಮ್ಮಲ್ಲಿ ಎಂತ ಆಪತ್ತುಗಳು ಬಂದ್ರು, ಎಂತ ಶೋಧನೆ ಬಂದ್ರು, ಎಂತ ಕಷ್ಟಗಳು ಬಂದ್ರು, ಎಲ್ಲರಿಂದ ಅವನು ಏನ್ ಮಾಡ್ತಾನೆ? ನಮ್ಮನ್ನು ಬಿಡಿಸ್ತಾನೆ. ಎಲ್ಲರಿಂದ ನಮ್ಮನ್ನು ಬಿಡಿಸ್ತಾನೆ. ನಾವು ಒಂದ್ ವೇಳೆ ಬಡತನದಲ್ಲಿ ಇರ್ಬೋದು, ನಾವು ಇಲ್ಲ ಏನೋ ಸ್ವಲ್ಪ ಕಷ್ಟದಲ್ಲಿ ಇರ್ಬೋದು, ಬಡತನ ಇದ್ರು, ಕಷ್ಟ ಇದ್ರು, ದರಿದ್ರ ಇದ್ರು, ಏನಿದ್ರು ಎಲ್ಲವನ್ನು ಬಿಡಿಸಲು ಶಕ್ತನಾದ, ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು. ಆ ಶದ್ರಕ್, ಮೇಷಕ್, ಅಬೇದ್ನೆಗೋ ರಕ್ಷಿಸಿದ ದೇವರು ನಿಮ್ಮನ್ನ ನನ್ನನ್ನ ರಕ್ಷಿಸಲು ಶಕ್ತನಾಗಿದ್ದಾರೆ. ಅಂತ ದೇವರ ಮಕ್ಕಳಾಗಿ ನಾವು ಸದಾಕಾಲ ದೇವರೊಂದಿಗೆ ಇದ್ದು ಪ್ರತಿ ಭಾನುವಾರ ತಕ್ಕ ಸಮಯದಲ್ಲಿ ಆತನ ಆರಾಧನೆಗೆ ಬಂದು ಪಾಲ್ಗಾರರಾಗಿ ದೇವರು ನಾವು ಇನ್ನೂ ಹೆಚ್ಚಾಗಿ ಸ್ತುತಿಸಿ ಆರಾಧಿಸುವಾಗ ಇನ್ನೂ ಹೆಚ್ಚಿನ ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಏನ್ ಮಾಡ್ತಾನೆ? ಉನ್ನತ ಪದವಿ ಕೊಟ್ಟು ನಿಲ್ಲಿಸ್ತಾನೆ. ಉತ್ತಮವಾದ ಪದವಿ ಕೊಟ್ಟು ಅವರ ಸಂಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ
ಸ್ಥಾನಮಾನವನ್ನು ಹೆಚ್ಚಿಸಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿಸಿದ್ದಾರೆ. ದೇವರ ಪಾತ್ರದಿಂದ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಯೆಹೋವಯ್ಯ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರಗಳನ್ನು ಸ್ವಾಮಿ. ಅಪ್ಪ, ಶದ್ರಕ್, ಮೆಷಕ್, ಅಬೇದ್ನೆಗೋಗಳು ನಿನ್ನ ಮೇಲೆ ನಂಬಿಕೆಯಿಟ್ಟು ಯಾವ ರೀತಿ ಜೀವಿಸಿದ್ರೋ ಅದೇ ರೀತಿಯಲ್ಲಿ ನಾವು ಜೀವಿಸಿ ಅಪ್ಪ, ಈ ಲೋಕದಲ್ಲಿ ಬರುವಂತ ಎಲ್ಲ ಆಪತ್ತುಗಳು, ಶೋಧನೆಗಳು, ಶ್ರಮೆಗಳು ಅಪ್ಪ ಎಲ್ಲ ದುರಾತ್ಮ ಕಾಟಗಳಿಂದ ತಪ್ಪಿಸಿಕೊಂಡು ದೇವರ ಮಹಿಮೆಗಾಗಿ ನಿನ್ನ ಆಶ್ರಯದಲ್ಲಿ ನಾವು ಆಶ್ರಯ ಮಾಡ್ಕೊಂಡು ಜೀವಿಸುವ ಹಾಗೆ ನೀವೇ ಸಹಾಯ ಮಾಡ್ರಿ, ಆಶೀರ್ವದಿಸ್ರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.